ಹೆಲೋ ನಮಸ್ಕಾರ. ಎಲ್ರಿಗೂ ಕಾರ್ತಿಕ ಮಾಸದ ಶುಭಾಶಯಗಳು. ಕಳೆದ 1 ವರ್ಷ ಸೂತ್ಕ ಇದ್ದಿದ್ರಿಂದ ಯಾವ ಹಬ್ಬನೂ ಆಚರಣೆ ಮಾಡೋಕ್ಕಾಗಲಿಲ್ಲ. ಈಗ ತುಳಸಿ ಹಬ್ಬನೇ ಮೊದಲನೇ ಹಬ್ಬ. ನಾನು ಸುಬ್ಬಿಕುಟ್ಟಿ ತುಳಸಿ ಹಬ್ಬಕ್ಕೆ ರೆಡಿ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರೆ, ಗೋವರ್ಧನು ವಿಮೆನ್ಸ್ ವರ್ಲ್ಡ್ ಕಪ್ ಫೈನಲ್ ಕ್ರಿಕೆಟ್ ಮ್ಯಾಚ್ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ರು. ನಿಮ್ಮನ್ಲೂ ಗಂಡಸರು ಹೀಗೇನಾ? ನಮ್ಮ ಹೊಸ ಮನೆ ಬ್ಯಾಲ್ಕನಿಲಿ ನಿಂತ್ಕೊಂಡು ಆಕಾಶ ನೋಡ್ತಾ ಇದ್ರೆ ನಕ್ಷತ್ರಗಳೇ ಭೂಮಿಗಿಳಿದಾಗ ಕಾಣಿಸ್ತಾ ಇತ್ತು. ಸರಿಯಾಗಿ ಬಿಸಿಲು ಬೀಳ್ತಾ ಇಲ್ಲ ಅಂತ ತುಳಸಿ ಕಟ್ಟೆನ ಸ್ವಲ್ಪ ಏರಿಸ್ದೆ. ಆದ್ರೆ ಕಟ್ಟೆ ಯಾಕೋ ಬೋಳ್ ಅನ್ನಿಸ್ತು. ನನ್ನ ಫ್ರೆಂಡ್ ಜಾಗೃತಿನ ಕರೆಸಿ ಡಿಸೈನ್ ಮಾಡಿಸ್ದೆ. ಉತ್ತಾನ ದ್ವಾದಶಿ ಶುರು ಆಗೋದಕ್ಕೆ ಮೊದಲೇ ಏಕಾದಶಿಲೇ ಪಾಪ ಜಾಗೃತಿ ಕೆಲಸ ಮುಗಿಸ್ಕೊಟ್ರು. ಈ ಸಲ ಏಕಾದಶಿ ದ್ವಾದಶಿ ಎರಡೂ ಒಂದೇ ದಿನ ಬಂದ್ಬಿಟ್ಟಿತ್ತಲ್ಲ. ಹಬ್ಬಕ್ಕೆ ನನ್ನ ಅಣ್ಣ ಅತ್ತಿಗೆ ಮತ್ತೆ ನನ್ನ ಕ್ಲೋಸ್ ಫ್ರೆಂಡ್ಸ್ನ ಕರೆದಿದ್ದೆ. ಪೂಜೆ ಪ್ರಿಪ್ರೇಷನ್ ಮಧ್ಯಾಹ್ನ ಊಟದ ಪ್ರಿಪ್ರೇಷನ್ನು ಮುಗಿಸ್ಬಿಟ್ಟೆ. ಯಾರಾದರೂ ಸರ್ಪ್ರೈಸ್ ಗೆಸ್ಟ್ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹಾಗೆ ಆಯಿತು. ಅದು ಯಾರು ಅಂತ ಕಡೆಯಲ್ಲಿ ಹೇಳ್ತೀನಿ. ತುಳಸಿ ಕಾನನಂ ಯತ್ರ ಯತ್ರ ಪಾಪೋ ವಿನಶ್ಯತಿ ಯತ್ರ ಯತ್ರ ತುಳಸಿ ತತ್ರ ತತ್ರ ಹರಿಃ ಸ್ವಯಂ. ತುಳಸಿ ಇರೋ ಸ್ಥಳದಲ್ಲಿ ಪಾಪ ನಾಶ ಆಗತ್ತೆ. ಅಲ್ಲಿ ಸ್ವತಃ ವಿಷ್ಣುವೇ ವಾಸಿಸುತ್ತಾನೆ. ನಾನು ನಮ್ಮ ಅತ್ತಿಗೆ ಪದ್ಮ ಸೇರಿ ಅಲಂಕಾರ ಅರ್ಚನೆ ಎಲ್ಲ ಮಾಡಿದ್ವಿ. ಮುಹೂರ್ತ ಮೀರಕ್ ಮುಂಚೆ ಪೂಜೆ ಶುರು ಮಾಡಬೇಕು ಅಂತ ನಾನು ಪದ್ಮ ಪೂಜೆ ಶುರು ಮಾಡ್ಕೊಂಡ್ವಿ. ನಮ್ಮ ಸುಬ್ಬಿಕುಟ್ಟಿ ರೆಡಿ ಆಗೋಕೆ ಹೋದ್ಲು. ಮಂಗಳಾರತಿಗೆ ಸರಿಯಾಗಿ ಕ್ರಿಕೆಟ್ ಮ್ಯಾಚ್ ನೋಡ್ತಿದ್ದಿದ್ದ ಗೋವರ್ಧನು ನಮ್ಮ ಅಣ್ಣನೂ ಬಂದ್ರು. ಆದ್ರೆ ನನ್ನ ಮಗ ಇದಾನಲ್ಲ ನಿಕ್ಕಿ ತಿರುಗೂ ನೋಡ್ಲಿಲ್ಲ. ಸುಬ್ಬಿಕುಟ್ಟಿ ರೆಡಿಯಾಗಿ ಬರೋಷ್ಟರಲ್ಲಿ ಮಿನಿನೂ ಓಡ್ ಬಂದ್ಲು ಪೂಜೆಗೆ. ಈ ಸೋಂಬೇರಿ ಮಿಕ್ಕಿಗೆ ಅವನಿದ್ದಲ್ಲೇ ಹೋಗಿ ಆರತಿ ಕೊಟ್ವಿ. ಪೂಜೆ ಸಾಂಗವಾಗಿ ನಡೀತು, ತೃಪ್ತಿ ಕೊಡ್ತು. ಕೊನೆಯಲ್ಲಿ ತುಳಸಿಗೆ ಮನೆ ದೇವ್ರಿಗೂ ಆರತಿ ಮಾಡಿದ್ವಿ. ಆರತಿ ಮಾಡ್ತಾ ನಮ್ಮ ಹಳೆ ಮನೆ ತುಳಸಿ ಪೂಜೆ ನೆನಪಾಯ್ತು. ಪೂಜೆಗೆ ಬಂದ್ರು ಅಂದರೆ ಊಟಕ್ಕೆ ಸರಿಯಾಗಿ ನನ್ನ ಫ್ರೆಂಡ್ಸ್ ಒಬ್ರೊಬ್ಬರೇ ಬಂದರು. ಅವ್ರ ಮನೇಲೂ ಪೂಜೆ ಇತ್ತಲ್ವಾ, ಅದನ್ನು ಮುಗಿಸ್ಕೊಂಡು ಬಂದರು. ನನ್ನ ಫ್ರೆಂಡ್ ಸಂಧ್ಯನತ್ತೆ ಜಾನ್ಕಮ್ಮ ಅಂದರೆ ಮೈ ಡಿಯರ್ ಜಾನು, ಅವ್ರ ಮಗ ಸ್ವಾಮಿ ಅಂದರೆ ಸಂಧ್ಯನ ಯಜಮಾನ್ರು ಸ್ವಾಮಿ.
ಎಲ್ರೂ ಸೇರ್ಕೊಂಡು ಹರಟೆ ಹೊಡಿತಾ ಇದ್ವಾ, ಈ ಮಿಕ್ಕಿ ಮಿನಿ ನಮ್ಮ ಜೊತೆನೂ ಆಟ ಆಡಿ ಅಂತ ಕಾಟ ಕೊಡ್ತಾ ಇದ್ವು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಹೌಸ್ ಅರೆಸ್ಟ್ ಮಾಡಿಬಿಟ್ಟೆ. ನೋಡಿ, ಮನೇಲಿ ಇಷ್ಟು ಜಾಗ ಇದ್ರು ನಮ್ಮ ಡೈರೆಕ್ಟ್ರು ಮತ್ತೆ ಈ ಸ್ವಾಮಿ ಫುಟ್ಪಾತಲ್ಲಿ ಕೂತಿದ್ದಾರೆ. ಹಾ, ಇವರು ನೀತಾ, ನನ್ನ ಇನ್ನೊಬ್ರು ಫ್ರೆಂಡು. ಇವರು ಶರತ್, ನೀತನ್ ಹಸ್ಬೆಂಡ್. ಆಮೇಲೆ ಅಲ್ಲಿ ಮಂದ ಆಂಟಿ ಕೂತಿದ್ದಾರೆ, ನೀತಾ ಅವ್ರ ತಾಯಿ. ಹೌಸ್ ಅರೆಸ್ಟ್ ಮಾಡಿದ್ದಕ್ಕೆ ಮಿಕ್ಕಿ ಮಿನಿ ಗಲಾಟೆ ಮಾಡೋಕೆ ಶುರು ಮಾಡಿದ್ರು. ಅದಕ್ಕೆ ಅವರಿಬ್ಬರನ್ನ ಸಮಾಧಾನ ಮಾಡೋಕ್ಕೆ ಸುಬ್ಬಿಕುಟ್ಟಿ, ನೀತನ್ ಮಗಳು ನಿಖಿತಾ, ಆಮೇಲೆ ಪೂಜಾ ಬಾಲಂಗೋಚಿ ಅಲ್ಲೇ ಅವರು ಹೌಸ್ ಅರೆಸ್ಟ್ ಆಗ್ಬಿಟ್ರು. ಫುಟ್ಪಾತಲ್ಲಿ ಕೂತಿದ್ದ ಡೈರೆಕ್ಟ್ರನ್ನ ಎತ್ತಾಕೊಂಬಂದು ಮಾಡಿರೋ ಅಡುಗೆನ ಜೋಡ್ಸೋಕ್ಕೆ ಹೆಲ್ಪ್ ತಗೊಂಡೆ. ಅರ್ಶಿನ ಕುಂಕುಮ ಕೊಡದೆ ನಮ್ಮ ಸಂಪ್ರದಾಯ ಎಲ್ಲಿ ಕಂಪ್ಲೀಟ್ ಆಗತ್ತೆ ಹೇಳಿ? ಬರೀ ಅರ್ಶಿನ ಕುಂಕುಮ ತಾಂಬೂಲ ಕೊಟ್ರೆ ಸಾಲದಮ್ಮ, ದೊಡ್ಡದಾಗ ಏನಾದರೂ ಕೊಡಬೇಕು ಅಂತ ನನ್ನ ಫ್ರೆಂಡ್ಸ್ ನನ್ನ ಕಾಲು ಎಳೆದ್ರು. ಈಗ ಊಟದ ಸಮಯ. ಮನೆ ಮಂದಿಗೆ ಅಂತ ಚಿಕ್ಕದಾಗಿ ಅಡುಗೆ ಮಾಡಿದ್ದೆ. ನೆಲ್ಲಿಕಾಯಿ ಚಟ್ನಿ, ಹಲಸಂದೆ ಪಲ್ಯ, ಬದನೆಕಾಯಿ ಪಲ್ಯ, ತವ್ವೆ, ಕೂಟು, ಸಾರು. ಸ್ವೀಟ್ಗಳನ್ನ ನನ್ನ ಸ್ವೀಟ್ ಫ್ರೆಂಡ್ಸ್ ತಂದಿದ್ರು. ಸಪಾತ್ ಭಕ್ಷ ಸಂಧ್ಯಾ ತಂದಿದ್ಲು, ಕಾಶಿ ಹಲ್ವಾನ ನೀತಾ. ಆಮೇಲೆ ನೈವೇದ್ಯಕ್ಕೆ ಅಂತ ನಮ್ಮ ಡೈರೆಕ್ಟ್ರೇ ಹೈಗ್ರೀವ ಮಾಡಿದ್ರು. ಫ್ರೆಂಡ್ಸ್ ಎಲ್ಲ ಸೇರಿದ್ಮೇಲೆ ಫೋಟೋ ಸೆಷನ್ ನಡೀತಾ ಇದ್ರೆ ಹೇಗೆ? ನಾನು ಆಗ್ಲೇ ಹೇಳಿದ್ನಲ್ಲ, ಸರ್ಪ್ರೈಸ್ ಗೆಸ್ಟ್ ಅಂತ. ಇವರು ಶ್ರುತಿ ಮನೋಹರ್, ಸಪ್ತಮ್ ತೈಲಾನ ಓನರ್. ಇದಾಗಿತ್ತು ನಮ್ಮ ತುಳಸಿ ಹಬ್ಬದ ಸೆಲೆಬ್ರೇಷನ್. ನೀವೆಲ್ಲ ಹೇಗೆ ಮಾಡಿದ್ರಿ ತಿಳಿಸಿ. ಇದು ಜರ್ನಿ ಆಫ್ ಲೈಫ್, ಪಾಸಿಟಿವ್ಲಿ ವಿತ್ ಸ್ಮೈಲ್ ಆ್ಯಂಡ್ ಲವ್. ಮತ್ತೆ ಸಿಗೋಣ. ನಮಸ್ಕಾರ.